ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ದರ್ಪದಿಂದ ನಮಗೆ ರೈತರಿಗೆ ಬೆಲೆ ಕೊಟ್ಟಿಲ್ಲ. ಇದ್ರ ಒಬ್ಬ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಇವತ್ತು ವರ್ಷದಿಂದ ಬೀದಿಗೆ ತಂದು ನಿಲ್ಸಿದ್ದಾರೆ ರೈತರುಗಳನ್ನ. ಕುತ್ಕೊಂಡು ದರ್ಪದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ರೈತರನ್ನ ಬೀದಿಗೆ ತಂದು ನಿಲ್ಸಿದ ಸರ್ಕಾರ ಯಾವ್ದು ಉಳಿದಿಲ್ಲ. ಯಾರೋ ಸತ್ತಾಗಿದ್ದಾರೆ ಅಂತ ಕರ್ಕೊಂಡ್ ಬಂದಿದ್ದಾರಂತೆ. ಅವ್ರನ್ನ ಅಜ್ಜಿ ಒಪ್ಕೊಂಡಿದ್ದಾರೆ. ಅವರು ಆ ತರ ಕೆಲಸ ಮಾಡಲ್ಲ. ದಿನದಿಂದ ನಾವು ಓಡಾಡ್ ಕೂತಿದ್ದೀವಿ. ಅವರು ನಿನ್ನೆ ಮೊನ್ನೆಯಿಂದ ಕೂತಿದ್ದಾರೆ. ನಮ್ಮ ಕಷ್ಟ ಏನು? ಭೂಮಿ ಮಾತ್ರ ಕೊಡಲ್ಲ ಸ್ವಾಮಿ. ನಾವು ಜೀವ ಬೇಕಾದ್ರೆ ಕೊಟ್ಟೆವು, ಪ್ರಾಣ ಬೇಕಾದ್ರೆ ಬಿಟ್ಟೆವು, ಭೂಮಿ ಮಾತ್ರ ಕೊಡಲ್ಲ ಸ್ವಾಮಿ. ರೈತರ ಕಷ್ಟ ಸುಖ ಕೇಳ್ದಾದ್ಮೇಲೆ ಮುಖ್ಯಮಂತ್ರಿ ಆಗಿರೋದೇ ಲಾಯಕ್ಕಿಲ್ಲ ಅವ್ರಿಗೆ. ಅವ್ನು ಕೊಟ್ಬಿಟ್ಟು ನಾನು ಮಣ್ತಿನಕ್ ಹೋಗೋಣ. ರೈತರು ಭೂಮಿ ಕೊಡ್ತಾರ. ಮಾತಾಡಕ್ ಒಂದು ಇತಿಮಿತಿ ಇರ್ಬೇಕು. ಹೇಗಂದ್ರೆ ಮಾತಾಡಬಾರ್ದು. ಅಲ್ಲಿ ಗಿಡ ನೆಡಕ್ ನಿಂತಿದ್ದಾರೆ, ಇಲ್ಲಿ ಮರಣ ಹೋಮಕ್ ಮಾಡಕ್ ನಿಂತಿದ್ದಾರೆ. ಭಿಕ್ಷೆ ಕೊಟ್ಟಿದೀವಿ, ಆ ಭಿಕ್ಷೆ ತಿನ್ಕೊಂಡು ನಿಯತ್ತ ಕೆಲಸ ಮಾಡ್ಬೇಕು. ಬಹಿರಂಗ ಚರ್ಚೆ ಏನ್ ಹೇಳಿ ಬಯಸ್ತೀರಿ ಸರ್? ಇವತ್ತು ನಮಗೆ 90% ಯಶಸ್ಸು ಸಿಕ್ಕಿದೆ ಸರ್. ನಮಗೆ ಹೆಂಗೆ ಅಂದ್ರೆ ನಾವು ಬಹಿರಂಗವಾಗಿ ನಾವು ಚರ್ಚೆ ಕರೆದಿದ್ವಿ ಬೈರ್ಮಂಗಲ ಸರ್ಕಲಲ್ಲಿ. ನಮ್ಮ ಮಾತಿಗೆ ರೈತರಿಗೆ ಆಹ್ವಾನ ಕೊಟ್ಟು ಅವ್ರಿಗೆ ರೈತರಿಗೆ ಬೆಲೆ ಕೊಟ್ಟು ನಮ್ಮ ಕುಮಾರಸ್ವಾಮಿ ಅವರು ಬಂದರು ಬೆಲೆ ಕೊಟ್ಟು. ಆದರೆ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ದರ್ಪದಿಂದ ನಮಗೆ ರೈತರಿಗೆ ಬೆಲೆ ಕೊಟ್ಟಿಲ್ಲ. ಇದರಲ್ಲೇ ಅರ್ಥ ಆಗುತ್ತೆ ರೈತರ ಮೇಲೆ ಅವ್ರಿಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಗೌರವ ಇದೆ, ರೈತರಿಗೆ ಎಷ್ಟು ಬೆಲೆ ಕೊಡ್ತಿದ್ದಾರೆ. ಅವರು ರೈತರು ಒಬ್ಬ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಇವತ್ತು ರೈತರ ಮಗನೇ ಆಗಿದ್ರೆ ಅವ್ರು ಇವತ್ತು ಬರಬೇಕಿತ್ತು ಬೈರ್ಮಂಗಲ ಸರ್ಕಲ್ಗೆ. ಅವರೆಲ್ಲ ಕೂತ್ಕೊಂಡು ವಿಧಾನಸೌಧದಲ್ಲಿ 5 ಜನ ಬನ್ನಿ 6 ಜನ ಬರ್ರಿ ಅಂತ ಹೇಳಕ್ಕೆ 5 ಜನ 6 ಜನದಲ್ಲ ಅಕ್ವೈರ್ ಮಾಡ್ತಿರೋದು ಈ ಭೂಮಿ. ಸಾವಿರಾರು ಜನ ಬಡ ರೈತರ ಭೂಮಿನ ಹಾಳು ಮಾಡ್ತಿದ್ದಾರೆ. ಇವತ್ತು 1.5 ವರ್ಷದಿಂದ ಬೀದಿ ತಂದು ನಿಲ್ಸಿದ್ದಾರೆ ರೈತರುಗಳನ್ನ. ಬಡ ರೈತರುಗಳನ್ನ ಬೀದಿ ತಂದು ನಿಲ್ಸಿದ್ದಾರಲ್ಲ. ಕಷ್ಟ ಸುಖ ಯಾರಿಗೆ ಕೇಳ್ತಾರೆ? ಇವತ್ತು ಅಧಿಕಾರ ಇದೆ, ಅವ್ರಿಗೆ ಅಧಿಕಾರ ಇದೆ ಅಂದ್ಬಿಟ್ಟು ಕುತ್ಕೊಂಡು ದರ್ಪದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ. ರೈತರನ್ನ ಬೀದಿಗೆ ತಂದು ನಿಲ್ಸಿದ ಸರ್ಕಾರ ಯಾವುದು ಉಳಿದಿಲ್ಲ. ಇವತ್ತು ಯಾರೋ ಬೇರೆ ಕಡೆಯಿಂದ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ರೈತ ಮುಖಂಡಗಳು ಅಂತ ಅಂದ್ಬಿಟ್ಟು ಯಾರನ್ನ ಬಿಟ್ಟು ಅವ್ರನ್ನ ಬೆದರಿಕೆ ಕೆಲಸ ಮಾಡ್ತಿದ್ದಾರೆ. ಯಾಕೆ? ರೈತರು ಕೇಳೋ ಅಧಿಕಾರ ಇಲ್ಲ, ರೈತ ಸಪೋರ್ಟ್ ಇಲ್ಲ. ನಿಮಗೆ ಮಾತ್ರ ಅಧಿಕಾರ ಇದು ರಾಜಕಾರಣಿಗಳಿರೋ ದಬ್ಬಾಳಿಕೆ ಹಣವನ್ನ ಕೊಟ್ಟು ಬೇರೆ ಭಾಗಗಳಿಂದ ರೈತರನ್ನ ಕರೆಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಇಲ್ಲ ಸರ್, ನಾವು ಬೆಳಗ್ಗೆಯಿಂದ ಪ್ರೂವ್ ಮಾಡಿದ್ವಿ. ಆಧಾರ್ ಕಾರ್ಡು ಪಾಣಿ ತಂದು ವಿಡಿಯೋ ಮುಖಾಂತರ ಪ್ರೆಸ್ ಮಾಡಿದ್ವಿ. ಅದೇ ಅವರು ಯಾರೋ ಒಂದು ಇಬ್ಬರು ಅಜ್ಜಿನ ಕರ್ಕೊಂಡ್ಬಂದು ವಿಡಿಯೋದಲ್ಲಿ ತಗ್ಲಾಕೊಂಡಿದ್ದಾರೆ. ಯಾರೋ ಸತ್ತಾಗಿದ್ದಾರೆ ಅಂತ ಕರ್ಕೊಂಡ್ಬಂದಿದ್ದಾರಂತೆ. ಅವ್ರನ್ನ ಅಜ್ಜಿ ಒಪ್ಕೊಂಡಿದ್ದಾರೆ. ಅವರು ಆ ಥರ ನಾವು ಕೆಲಸ ಮಾಡಲ್ಲ. ನಾವು ನಿಜವಾದ ರೈತರು. 10 ರೂಪಾಯಿ 20 ರೂಪಾಯಿ ನಾವು ಭಿಕ್ಷೆ ಬೇಡಿ ಜನಗಳ ಹತ್ರ ನಾವು ರೈತರಿಗೆ ಅನ್ನದಾನ ಮಾಡ್ತಾ ಇದ್ದೀವಿ. ಅವ್ರ ಥರ ಬಿರಿಯಾನಿ ಕೊಟ್ಟು ಚೇರ್ ಮೇಲೆ ಕುತ್ಕೊಂಡು ನಾವು ಹೋರಾಟ ಮಾಡ್ತಿಲ್ಲ. 500,000 ಕೊಟ್ಟು ನಾವು ಕರ್ಸ್ಕೊಂಡು ಯಾರು ಹೋರಾಟ ಮಾಡ್ತಿಲ್ಲ. ನಾವು ಈಗ ಏನು ಹೇಳ್ತೀವಿ ಎಚ್ಚರಿಕೆ. ಈಗಲಾದ್ರೂ ಈಗ 80% ಯಾರು 20% ಅವರು ಕೂತಿದ್ದಾರೆ. 2 ದಿವಸದಿಂದ ಯಾರ್ದೋ ಮಾತು ಕೇಳ್ಕೊಂಡು ಕೂತಿದ್ದಾರೆ. ಅವ್ರು ಅಂದಿರೋ ಪರವಾಗಿಲ್ಲ ಕೂತ್ಕೊಳ್ಳಿ. ಎಷ್ಟು ದಿನದಿಂದ ಕೂತ್ಕೊಂಡಿದ್ದೀರಾ ಹೋರಾಟಕ್ಕೆ? ನಾವು 16 ತಿಂಗಳಿಂದ ನಾವು ರೋಡಲ್ಲಿ ಕೂತಿದ್ದೀವಿ. 475 ದಿನದಿಂದ ನಾವು ರೋಡಲ್ಲಿ ಕೂತಿದ್ದೀವಿ. ಅವರು ನಿನ್ನೆ ಮೊನ್ನೆಯಿಂದ ಕೂತಿದ್ದಾರೆ. ನಮ್ಮ ಕಷ್ಟ ಏನು ಅನ್ನೋದನ್ನ ಇನ್ನು ಮುಂದೆ ಅವರು ಅನುಭವಿಸ್ಲಿ. ಗೊತ್ತಾಗುತ್ತೆ. ಭೂಮಿ ಕೊಡೋಕೆ ನಾವು ರೆಡಿ ಇಲ್ಲ ಅಂತ ಅಂದ್ಮೇಲೆ ಅವ್ರು ಭೂಮಿ ಕೊಡೋಕೆ ರೆಡಿ ಇಲ್ಲ. ಅವರು ಅನುಭವಿಸ್ಲಿ ಬಿಡಿ. ನೀವು ಯಾವ ಹಳ್ಳಿಯವರು? ನಾವು ಹಂಚಿಪುರದ ಎಷ್ಟಿದೆ ಜಮೀನು ನಿಮ್ದು? ನಮ್ದು 3 ಎಕರೆ ಐತೆ ಸ್ವಾಮಿ. 3 ಎಕರೆ ಜಮೀನನ್ನ ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ ಕೊಡ್ತೀರಾ? ಒಪ್ಪಿಗೆ ಇದೆಯಾ ನಿಮಗೆ? ಇಲ್ಲ ಸ್ವಾಮಿ, ಒಪ್ಪಿಗೆ ಇಲ್ಲ. ನಮ್ಗೆ ಕೊಡಕ್ ಒಪ್ಪಿಗೆ ಇಲ್ಲ. ಭೂಮಿ ಮಾತ್ರ ಕೊಡಲ್ಲ ಸ್ವಾಮಿ. ನಾವು ಜೀವ ಬೇಕಾದ್ರೆ ಕೊಟ್ಟೆವು, ಪ್ರಾಣ ಬೇಕಾದ್ರೆ ಬಿಟ್ಟೆವು, ಭೂಮಿ ಮಾತ್ರ ಕೊಡಲ್ಲ ಸ್ವಾಮಿ. ನಮಗೆ ಡಿ ಕೆ ಶಿವಕುಮಾರ್ ಅವರು ಬರಬೇಕಾಗಿತ್ತು. ಮುಖ್ಯಮಂತ್ರಿಗಳು ನಮ್ಮ ಕಷ್ಟ ಸುಖ ಕೇಳಬೇಕಾಗಿತ್ತು. ಇವತ್ತಿನ ದಿನ ಇಷ್ಟೊಂದು ಜನ ರೈತರುಗಳು ಬಂದು ಅವ್ರು ಬರ್ತಾರೆ, ಅವ್ರು ಮಾತಾಡ್ಸೋಣ, ಅವ್ರನ್ನ ನೋಡೋಣ, ಅವ್ರ ಹತ್ರ ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಕಾಯ್ಕೊಂಡು ಕೂತವ್ರೆ. ಅವರು ಬರಲಿಲ್ಲ ಸರ್. ಅದಕ್ಕೆ ತುಂಬ ಬೇಜಾರಾಯ್ತದೆ. ಆದರೂ ಮುಖ್ಯಮಂತ್ರಿಗಳು ಈ ಥರ ಬೇಜಾರು ಮಾಡಬಾರ್ದಾಗಿತ್ತು. ರೈತರ ಕಷ್ಟ ಸುಖ ಕೇಳ್ದಾದ್ಮೇಲೆ ಮುಖ್ಯಮಂತ್ರಿ ಆಗಿರೋದೇ ಲಾಯಕ್ಕಿಲ್ಲ ಅವ್ರಿಗೆ. ನೀವು ಯಾವ ಗ್ರಾಮದವರು? ನಾವು ಕೆಂಪಶೆಟ್ಟಿ ದೊಡ್ಡಿ ಬೈರ್ಮಂಗ್ಲಕ್ಕೆ ಇದೆ. ಎಷ್ಟಿದೆ ನಿಮ್ದು ಕೃಷಿ ಜಮೀನು? ನಮ್ದು 2 ಎಕರೆ ಇದೆ. ಓಕೆ, ಬಿಡದಿ ಟೌನ್ಶಿಪ್ಗೆ ನೀವು 2 ಎಕರೆ ಜಮೀನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದೀರಾ? ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಅದಕ್ಕೆಲ್ಲ ಹೋರಾಟ ಮಾಡ್ತಾ ಇರೋದು. ನಮ್ಮ ಭೂಮಿ ಉಳಿಸ್ಕೊಳ್ಳೋಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು. ಅವ್ನು ಕೊಟ್ಬಿಟ್ಟು ನಾವು ಮಣ್ತಿನಕ್ಕೆ ಹೋಗೋಣ. ರೈತರು ಭೂಮಿ ಕೊಡ್ತಾರ. 1 ರೂಪಾಯಿನ ಹಾಕ್ಬಿಟ್ಟು ಭೂಮಿ ಕೊಂಡ್ಕೊತಾರೆ ರೈತರುಗಳು. ಅವ್ರಂಗೆ ಭೂಮಿ ಮಾರಕ್ಕೆ ನಾವು ಸಿದ್ಧ ಆಗಿಲ್ಲ. ನಮ್ಮ ಭೂಮಿನ ಇದು ನಮ್ಮ ತಾತ ಮುತ್ತಾತಂದು ಇದು ಭೂಮಿ. ಅದು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಮಾರಕ್ಕಾಗುತ್ತಾ ನಾವು? ಇಲ್ಲಿ ಎಷ್ಟು ಜನ ಕುಂತಿದ್ದೀವಿ ಇವತ್ತು. ಅವ್ರು ಹೇಳ್ತಾರೆ 80% ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಕಾಣಿಸ್ತಾ ಇಲ್ವಾ? 80% ಯಾವ್ದು 20% ಯಾವ್ದು ಅಂತ ಅವ್ರು ಡಿ ಕೆ ಶಿವಕುಮಾರ್ ಸರ್ ಕಾಣಿಸ್ತಾ ಇಲ್ವಾ? ಇಲ್ಲಿ ಬರಲ್ಲ, ಮಾಡಲ್ಲ. ಮಾತಾಡೋಕೆ ಒಂದು ಇತಿಮಿತಿ ಇರಬೇಕು. ಹೇಗಂದ್ರೆ ಮಾತಾಡಬಾರ್ದು. ಅವ್ರು ಹೇಗಂದ್ರು 80% ಒಪ್ಕೊಂಡಿದ್ದಾರೆ. ಇವತ್ತು ಬಂದು ಕರೆಸಿದ್ದು ತಾನೇ ಕುಮಾರಸ್ವಾಮಿ ಅಣ್ಣ ಇದು ಪತ್ರ ಕೊಟ್ಟಿದ್ರು. ಬರೋಕ್ಕೆ ಏನು ಇದಿಲ್ವಾ? ಯೋಗ್ಯತೆ ಇಲ್ವಾ? ಅಲ್ಲಿ ಗಿಡ ನೆಡಕ್ ನಿಂತಿದ್ದಾರೆ, ಇಲ್ಲಿ ಮರಣ ಹೋಮಕ್ ಮಾಡಕ್ ನಿಂತಿದ್ದಾರೆ. ಇದು ಫಸ್ಟ್ ಬೆಂಗಳೂರು ಅಭಿವೃದ್ಧಿ ಮಾಡಲಿ, ಅಲ್ಲಿ ರಸ್ತೆ ಗುಂಡಿ ಮುಚ್ಚಿಸ್ಲಿ. ಇಲ್ಲಿ ಸೀದಾ ರೈತರ
ಭೂಮಿ ಮೇಲೆ ಕಣ್ಣು ಹಾಕೋದಲ್ಲ. ಅವ್ನ ಆಸ್ತಿ ಹಂಗೆ ಮಾರ್ಬಿಡ್ತಾರಾ? 1000 ಎಕರೆ ತಗೊಂಡವ್ರೆ ಮಾರ್ಬಿಡ್ತಾರಾ? ರೈತರು ಭೂಮಿ ಮೇಲೆ ಏನು ಕಣ್ಣು ಹಾಕಿರೋದು? ಅವ್ನಿಗೇನು ಅಧಿಕಾರ ಕೊಟ್ಟಿರೋದು? ನಾವು ಅಧಿಕಾರ ಕೊಟ್ಟಿದ್ದೀವಿ ನಿಜ, ಆದರೆ ನಮಗೆ ಭೂಮಿ ಮೇಲೆ ರೈತರ ಭೂಮಿ ಮೇಲೆ ಏನು ಅಧಿಕಾರ ಏನಿದೆ? ನಾವು ಕೂಲಿ ಕೆಲಸದವರು, ನಾವು ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದೀವಿ. ಆ ಭಿಕ್ಷೆ ತಿನ್ಕೊಂಡು ನಿಯತ್ತ ಕೆಲಸ ಮಾಡಬೇಕು. ಈ ಥರ ಮಾಡಬಾರ್ದು. ರೈತರು ಏನು ಮಾಡಿದ್ರು ಮಾಡಿಸ್ಕೋತಾರೆ, ಏನನ್ನೋದಿಲ್ಲ. ಎಲ್ಲದಕ್ಕೂ ರೆಡಿಯಾಗಿದ್ದೀವಿ. ನಾವು ಭೂಮಿ ನಡೆಸ್ಕೊಳ್ಳೋಕ್ಕೆ ನಮ್ಮ ಪ್ರಾಣ ಹೋದ್ರೂ ನಾವು ರೆಡಿಯಾಗಿ ನಿಂತಿದ್ದೀವಿ. ಮಕ್ಕಳು ಮರಿನ ಬಿಟ್ಬಿಟ್ಟು ದಿನಾನು 75 ದಿನದಿಂದ ಇದೇ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆ ಮನೆ ಟೆಂಟ್ ಹಾಕೊಂಡು ಕುಂತಿದ್ದಾರಲ್ಲಿ, ಅವ್ರಿಗೇನಿದೆ? ಅದು ಅವ್ರು ಕರೆಸಿ ದುಡ್ಡು ಕರೆಸಿ ಎಲ್ಲೆಲ್ಲಿಂದನೂ ಕರೆಸ್ಬಿಟ್ಟು ಬೇಕು ಅನ್ನೋರು 20% ಬೇಕು ಅಂತಾರಲ್ಲ ಅವ್ರುಗಳು. ನಿನ್ನೆಯಿಂದ ಅದು ರಾತ್ರಿ ಎಲ್ಲ ಇದು ಮಾಡಿ JCB ತಗೊಂಡು ಗೋಡೆ ಎಲ್ಲ ಉಳಿಸಿ ಮಾಡೋಂಗಿದೆ. ನಿಯತ್ತಾಗಿ ಮಾಡಬೇಕು. ಅವತ್ತಿಂದ ಇರಲಿಲ್ಲ, ಇವು ನಿನ್ನೆಯಿಂದ ಏನು ಮಾಡಬೇಕು? ಅವರು ಅದೇ ಹೇಳಲ್ವಾ, ಕುಡಿಯೋರ್ಗೆ ಒಂದಿಷ್ಟು ಕುಡಿಯೋದು, ಬಿರಿಯಾನಿ ಅದು 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಎಲ್ಲೆಲ್ಲಿಂದನೂ ಕರೆಸ್ಕೊಂಬಂದು ಕುಂಡಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.